ನಮಸ್ಕಾರ. ಸ್ವಾಗತ ನಿಮ್ಮೆಲ್ಲರಿಗೆ ಸಂಪತ್ತಿನ ಈ ವೇದಿಕೆಗೆ. ಇದೇನು ಸಂಪತ್ತು? ಖಂಡಿತ ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಬದುಕಿನ ಅತ್ಯುತ್ಕೃಷ್ಟ ಹಾದಿಗೆ ಸೋಪಾನ. ಇಂತಹ ಆರೋಗ್ಯ ಭಾಗ್ಯವನ್ನ ನಮ್ಮದಾಗಿಸಿಕೊಳ್ಳೋ ಬಗೆ ಹೇಗೆ? ನಿಮ್ಮೆಲ್ಲರಿಗಾಗಿ ಈ ಕುರಿತಾದ ಮಾಹಿತಿ ಹೆಲ್ತ್ ಪ್ಲಸ್ ಮುಖೇನ ಇವತ್ತಿನ ಸಂಚಿಕೆಗೆ ಸುಸ್ವಾಗತ. ಇದು ನಮಗೆ ಯಾರಿಗೂ ಬೇಡ, ಆದ್ರೆ ಗೊತ್ತಿಲ್ಲದ ಹಾಗೆ ಇದರ ಬಲೆಗೆ ನಾವು ಬೀಳುತ್ತೇವೆ. ಇದರಿಂದ ಆಚೆ ಬರುವುದು ಸಿಕ್ಕಾಪಟ್ಟೆ ಕಷ್ಟವೂ ಹೌದು. ಡಾಕ್ಟರ್ ಬಳಿ ಹೋದಾಗ ಮೊದಲು ಇದರಿಂದ ಪಾರಾಗಿ ಅಂತ ಅವರು ನಮಗೆ ಸೂಕ್ತವಾದ ಸಲಹೆನ ನೀಡ್ತಾರೆ. ಯಾವುದದು ಇಷ್ಟೊಂದು ಮಾರಕ, ಇಷ್ಟೊಂದು ಬಾಧಕ? ಅದುವೇ ಸ್ಟ್ರೆಸ್, ಒತ್ತಡ. ಈ ಒತ್ತಡ ಮತ್ತು ಸ್ಟ್ರೆಸ್ನ ನಿಯಂತ್ರಣಕ್ಕೆ ಕೋಲ್ಡ್ ಲೇಸರ್ ಥೆರಪಿ ಯಾವ ರೀತಿ ಅನುಕೂಲಕರ ಚಿಕಿತ್ಸೆ ತಿಳಿಸುವ ಸಲುವಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಅತಿಥಿಯಾಗಿ ಭಗವಾನ್ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಶ್ಯಾಮಲಾ ಅವರು ನಮ್ಮ ಜೊತೆಯಲ್ಲಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್ ಶ್ಯಾಮಲಾ ಬಂದಿದ್ದಾರೆ ಅಂದ್ರೆ ಇವತ್ತು ಗುರುವಾರ ಅನ್ನೋದನ್ನ ಖಂಡಿತ ನಮ್ಮ ವೀಕ್ಷಕರು ಸಹ ಅರ್ಥ ಮಾಡ್ಕೊಂಡಿರ್ತಾರೆ. ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಬಹುಶಃ ಒಂದು ತುಂಬಾ ಮುಖ್ಯವಾದ ಅಂಶದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಯಾರನ್ನ ಕೇಳಿದ್ರು ಇವತ್ತು ಸ್ಟ್ರೆಸ್ ಸ್ಟ್ರೆಸ್ ಒತ್ತಡ. ಡಾಕ್ಟರ್ ಹತ್ರ ಹೋದ್ರೆ ಮೊದಲು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, ಅರ್ಧಕ್ಕರ್ಧ ಸರಿ ಹೋಗ್ತೀರಾ ಅನ್ನುವ ಮಾತು. ಈ ಸ್ಟ್ರೆಸ್ ಅಥವಾ ಒತ್ತಡದಿಂದ ದೇಹದ ಮೇಲೆ ಏನೆಲ್ಲ ಪರಿಣಾಮ, ಅಂದ್ರೆ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಆದೀತು ಡಾಕ್ಟರ್? ಅಪರ್ಣ, ಸ್ಟ್ರೆಸ್ ಇಂದ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾವುದೇ ಒಂದು ಕಾಯಿಲೆ ನೀವು ತಗೊಳ್ಳಿ, ದಟ್ ವಿಲ್ ಬಿ ರಿಲೇಟೆಡ್ ಟು ಡೈರೆಕ್ಟ್ಲಿ ಆರ್ ರಿಲೇಟೆಡ್ ಇಂಡೈರೆಕ್ಟ್ಲಿ ಟು ಸ್ಟ್ರೆಸ್. ಓಕೆ, ಸೊ ಹಾಗಾಗಿ ಪ್ರತಿಯೊಂದು ಕಾಯಿಲೆಗೂ ಅಷ್ಟೇ ಈ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಮೇ ಬಿ ಅದು ಕಾಯಿಲೆ ಬಂದ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ಬೋದು, ಅಥವಾ ಸ್ಟ್ರೆಸ್ ಇಂದ ಕಾಯಿಲೆ ಬರಬಹುದು. ಸೊ ಇದೇನಂದ್ರೆ ಇಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆದ್ರೆ ಏನಂದ್ರೆ ಇಟ್ ಈಸ್ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಅಂತಾನು ಹೇಳ್ಬೋದು. ಬಿಕಾಸ್ ಯಾರೋ ಅಷ್ಟೊಂದು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಏನು ಮೆಂಟಲ್ ಸ್ಟ್ರೆಸ್ ತಾನೆ ಅಂತ ಬಿಟ್ಬಿಡ್ತಾರೆ. ಆದ್ರೆ ಆ ಮೆಂಟಲ್ ಸ್ಟ್ರೆಸ್ ಅಕ್ಯುಮುಲೇಟ್ ಆಗಿ 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 ತುಂಬಾನೇ ಪ್ರಾಬ್ಲಮ್ಸ್ ಕೊಡ್ಬೋದು. ಅಂದ್ರೆ ನಾನಾ ವಿಧದಲ್ಲಿ ಅದು ಇಟ್ ಕ್ಯಾನ್ ಶೋ ಇಟ್ಸ್ ಇದು. ಯಾಕೆಂದ್ರೆ ಇಲ್ಲಿ ಬಹುಶಃ ಹೆಲ್ತ್ ಪ್ಲಸ್ ಸಂಚಿಕೆಗಳಲ್ಲಿ ಯಾರೇ ವೈದ್ಯರ ಜೊತೆ ಮಾತಾಡಿದ್ರು, ಯಾವುದೇ ವಿಷಯ ಮಾತಾಡಿದ್ರು, ಹಾರ್ಟ್ ತಗೊಳ್ಳಿ ಸ್ಟ್ರೆಸ್ ಅಂತ, ಇನ್ಯಾವುದೋ BP ಸ್ಟ್ರೆಸ್, ಸಕ್ಕರೆ ಕಾಯಿಲೆ ಸ್ಟ್ರೆಸ್, ಸ್ತ್ರೀಯರ ಕೆಲವು ಗರ್ಭಕೋಶದ ಸಮಸ್ಯೆಗಳು ಬಂದಾಗ್ಲೂ ಸ್ಟ್ರೆಸ್ ರಿಲೇಟೆಡ್ ಅಂತಾರೆ. ಅಂದ್ರೆ ಒಂಥರ ಸ್ಟ್ರೆಸ್ ಅಥವಾ ಒತ್ತಡ ಒಂದು ಸರ್ವಾಂತರ್ಯಾಮಿಯಾಗಿ ಎಲ್ಲ ಅಂಗಗಳ ಮೇಲೂ ಪರಿಣಾಮ ಬೀರಿ ಕಾಟ ಕೊಡುವಂಥದ್ದು. ಡೆಫಿನೆಟ್ಲಿ ಸ್ಟ್ರೆಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸ್ಟ್ರೆಸ್ ಯಾವಾಗ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಏನಂತ ಹೇಳಿದ್ರೆ ಬಾಡಿ ಫಂಕ್ಷನಿಂಗ್ ಸರಿಯಾಗಿ ಆಗೋದಿಲ್ಲ. ಮತ್ತೆ ಪರ್ಟಿಕ್ಯುಲರ್ಲಿ ಯಾವ ಆರ್ಗನ್ ವೀಕ್ ಆಗಿರುತ್ತೋ ಆ ಆರ್ಗನ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಆ ಆರ್ಗನ್ ಅಫೆಕ್ಟ್ ಆಯ್ತಂದ್ರೆ ದ ಡ್ಯಾಮೇಜ್ ವಿಲ್ ಸ್ಟಾರ್ಟ್. ಸೊ ಹಾಗಾಗಿ ಸ್ಟ್ರೆಸ್ ಲೆವೆಲ್ನ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇಟ್ ಅಂಡರ್ ಆಪ್ಟಿಮಲ್ ಲೆವೆಲ್. ಯಾತಕ್ಕೆ ಡಾಕ್ಟರ್ ಒಂದು ಸ್ಟ್ರೆಸ್ ಅಥವಾ ಒತ್ತಡ ಹೇಗೆ ದೇಹದ ಮೇಲೆ ವಿಪರೀತ ಪರಿಣಾಮ ಉಂಟಾಗುತ್ತೆ? ಅಂದ್ರೆ ಆ ವಿಧಾನ ಅಥವಾ ಮೆಕ್ಯಾನಿಸಮ್ ಅಂತ ನಾವೇನ್ ಹೇಳ್ತೀವಿ, ಏನದು, ಹೇಗದು? ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೋ ಆಗ ರಕ್ತನಾಳಗಳಲ್ಲಿ ರಕ್ತ ಚಲನೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ಡ್ಯಾಮೇಜಸ್ ಆಗುತ್ತೆ. ಮತ್ತೆ ಅದು ಮಾತ್ರ ಅಲ್ಲ, ನಾರ್ಮಲ್ ಫಂಕ್ಷನಿಂಗ್ ಆಫ್ ಈಚ್ ಸೆಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅಫೆಕ್ಟೆಡ್. ದ ಪ್ರೊಡಕ್ಟಿವಿಟಿ ಆಫ್ ಈಚ್ ಸೆಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲಾನು ಕುಗ್ತಾ ಬರುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ ಅದೆಲ್ಲಾನು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಬಿಕಾಸ್ ಆಫ್ ಸ್ಟ್ರೆಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿಲ್ ಸ್ಟಾರ್ಟ್ ಅಪಿಯರಿಂಗ್. ಈಗ ಅಡಿಯಿಂದ ಮುಡಿವರೆಗೆ ದೇಹವನ್ನ ತೆಗೆದುಕೊಂಡಾಗ ಈ ಸ್ಟ್ರೆಸ್ ಅಥವಾ ಒತ್ತಡದಿಂದ ಏನೆಲ್ಲ ಪರಿಣಾಮ ಆಗ್ತಾ ಹೋಗ್ಬೋದು, ಏನೆಲ್ಲ ಬಾಧೆಗಳು ಉಂಟಾಗ್ತಾ ಹೋಗ್ಬೋದು? ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಜಾಸ್ತಿ ಆದ್ರೆ ಮೇನ್ ಆಗಿ ಹೆಡ್ ಏಕ್ ಅಂತ ಬರ್ತಾರೆ. ಓಕೆ, ಅದು ಹೆಡ್ ಏಕ್ ಏನಂದ್ರೆ ಎಸ್ಪೆಷಲಿ ತಲೆ ಹಿಂದಿನ ಭಾಗದಲ್ಲಿ ತುಂಬಾನೇ ಹೆಡ್ ಏಕ್ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ತಲೆ ಮುಂದಿನ ಭಾಗದಲ್ಲಿ ತುಂಬಾನೇ ನೋತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವ್ರಿಗೆ ಏನಂತ ಹೇಳಿದ್ರೆ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು, ಅಥವಾ ಕೆಲವ್ರಿಗೆ ಆಸ್ತಮಾ ಒಂದ್ ಲೆವೆಲ್ ಅಲ್ಲಿ ಇದ್ರೆ ಅವ್ರಿಗೆ ಇನ್ನು ಜಾಸ್ತಿಯಾಗಿ ಕಾಣಿಸ್ಕೊಳ್ಬಹುದು. ಹೌದು. ಮತ್ತೆ ಈ ಸ್ಟ್ರೆಸ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಥೈರಾಯ್ಡ್ ಅನ್ನೋದು ಆಸ್ ಇಟ್ ಈಸ್ ಇಟ್ ವಿಲ್ ಬಿ ಫಂಕ್ಷನಿಂಗ್ ಎಟ್ ಅ ಲೋ ಲೆವೆಲ್. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಆಲ್ ದ ಮೋರ್ ಇಟ್ ವಿಲ್ ಬಿಕಮ್ ಲೋ.
ಸೊ ಲೋ ಆದ್ರೂ ಆಗ್ಬೋದು ಅಥವಾ ಹೈಪರ್ ಆಕ್ಟಿವ್ ಬೇಕಾದ್ರೆ ಆಗ್ಬೋದು. ಸೊ ತುಂಬಾನೇ ಏರುಪೇರು ಆಗ್ತಾ ಇರುತ್ತೆ. ಇನ್ನು ಗ್ಯಾಸ್ಟ್ರೈಟಿಸ್. ಸೊ ಗ್ಯಾಸ್ಟ್ರೈಟಿಸ್ಗೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ನಾವು ಸರಿಯಾಗಿ ಟೈಮ್ಗೆ ಊಟ ಮಾಡದೇ ಇರೋದು. ಮತ್ತೊಂದು ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಮೆಂಟಲ್ ಸ್ಟ್ರೆಸ್. ಸೊ ಈ ಮೆಂಟಲ್ ಸ್ಟ್ರೆಸ್ ಇಂದ ಸಮ್ ಆರ್ಡಿನರಿ ಸಿಂಪ್ಟಮ್ ಲೈಕ್ ತಲೆನೋವು ಕಾಣಿಸ್ಕೊಳ್ಬಹುದು ಟು ಕ್ಯಾನ್ಸರ್. ಓಕೆ, ಈವನ್ ಕ್ಯಾನ್ಸರ್ ಈಸ್ ಸೆಟ್ ಟು ಬಿ ರಿಲೇಟೆಡ್ ಟು ಸ್ಟ್ರೆಸ್. ಹೌದು, ಅಂದ್ರೆ ತುಂಬಾನೇ ಅಕ್ಯುಮುಲೇಟೆಡ್ ಸ್ಟ್ರೆಸ್ ಇರುತ್ತೆ. ಕೆಲವರು ಏನಂದ್ರೆ ಅವರ ಭಾವನೆಗಳನ್ನ ವ್ಯಕ್ತನೇ ಪಡಿಸೋದಿಲ್ಲ. ಸೊ ಅದು ವರ್ಷಾನ್ಗಟ್ಲೆ, ಎಸ್ಪೆಷಲಿ ಸಮ್ ಹೌಸ್ ವೈಫ್ಸ್ ಏನಂದ್ರೆ ತುಂಬಾ ಟ್ರೆಡಿಷನಲ್ ಹೌಸ್ ವೈಫ್ಸ್, ಅವ್ರ ಮನೆಯಲ್ಲಿ ಏನಂದ್ರೆ ತುಂಬಾ ಭಯದಿಂದ ಬೆಳೆಸ್ಬಿಟ್ಟಿರ್ತಾರೆ. ಮತ್ತೆ ಬಂದ್ಬಿಟ್ಟು ಒಂದು ಸೊಸೆಯಾಗಿ ಹೋದ್ರೆ ಶಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಹರ್ ಸೆಲ್ಫ್. ಸೊ ಅಂತವ್ರಿಗೆ ಏನಂದ್ರೆ ಮೇ ಬಿ ಆಫ್ಟರ್ 10 years or 15 years ಆ ಸ್ಟ್ರೆಸ್ ಎಲ್ಲ ಅಕ್ಯುಮುಲೇಟ್ ಆಗಿ ಇಟ್ ಮೈಟ್ ಮ್ಯಾನಿಫೆಸ್ಟ್ ಆಸ್ ಕ್ಯಾನ್ಸರ್. ಅಂದ್ರೆ ಮಾನಸಿಕವಾಗಿ ಏನೇನ್ ನೋವು ಅಥವಾ ಖೇದ, ನಿರಾಸೆ, ಭಯ ಅನುಭವಿಸ್ತಿರ್ತಾರೋ ಅದು ತಡ್ಕೊಂಡು ದೇಹದ ಮುಖೇನ ತೋರ್ಸಕ್ ಶುರು ಮಾಡಿ. ಹೌದು, ಮನಸ್ಸಿಂದ ಅದು ದೇಹಕ್ಕೆ ಬಂದ್ಬಿಡುತ್ತೆ. ಲೈಕ್ ನಚ್ಕೊಳ್ಳಿ ಸೈಕೋಸೊಮ್ಯಾಟಿಕ್. ಸೊ ಸೈಕೋಸೊಮ್ಯಾಟಿಕ್ ಅಂದ್ರೆ ಲೈಕ್ ಈ ಮೆಂಟಲ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ ಅದು ಬಾಡಿಯಲ್ಲಿ ಸಮ್ ಸಿಂಪ್ಟಮ್ಸ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನಮ್ಗೆ ಸ್ಟ್ರೆಸ್ ಇದೆ ಅನ್ನೋದನ್ನ ನಾವ್ ಹೇಗ್ ಕಂಡ್ಕೊಳ್ಬೇಕು ಡಾಕ್ಟರ್? ಯಾಕೆಂದ್ರೆ ನಿಮ್ಗೆ ಏನ್ ಯೋಚನೆ ಇದು ಸ್ಟ್ರೆಸ್ ಇಂದ ಬಂದಿದೆ ಅಂದ್ರೆ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಸಾಧಾರಣ ಬಹುಶಃ ನೀವು ಕೇಳಿರ್ತೀರಿ. ಇಲ್ಲ ಇದು ನಾನು ಒತ್ತಡಕ್ಕೆ ಒಳಗಾಗಿದ್ದೀನಿ, ನನ್ನನ್ನ ಸ್ಟ್ರೆಸ್ ಬಾಧಿಸ್ತಿದೆ ಅಂತ ನಾವೇ ಕಂಡ್ಕೊಳಕ್ ಏನಾದ್ರೂ ಇದೆಯಾ? ಅಪರ್ಣ, ಏನಂದ್ರೆ ಮನುಷ್ಯನ್ಗೆ ಇಫ್ ಈಸ್ ಹೆಲ್ತಿ ಏನಂದ್ರೆ ಲೈಕ್ ನಾರ್ಮಲ್ ಸ್ಟ್ರೆಸ್ ಲೆವೆಲ್ ಇರುತ್ತೆ. ಓಕೆ, ಬಟ್ ಯಾವಾಗ ಅವನಿಗೆ ಯಾವುದೇ ರೀತಿಯಾದ ತೊಂದರೆ ಇರ್ಬೋದು, ಮಂಡಿ ನೋವು ಇರ್ಬೋದು ಅಥವಾ ಬೆನ್ನೋವು ಇರ್ಬೋದು, ಯಾವ್ದಾದ್ರೂ ಒಂದು ನೋವು ಕಾಣಿಸ್ಕೊಂಡಾಗ ಅಥವಾ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಅಥವಾ ಇದಕ್ಕಿದಾಗೆ ಮೈಕೈಯಲ್ಲಿ ಸುಸ್ತು, ಸಂಕಟ ಅಂತ ಅನ್ಸ್ತಾ ಇದೆ ಅಂದಾಗ, ಮತ್ತೆ ಇನ್ನೊಂದ್ಸಲಿ ಅಂದ್ರೆ ಪಾದದಲ್ಲಿ ತುಂಬಾ ನೋವಾಗ್ತಾ ಇರೋದು ಅಥವಾ ಹಿ ಈಸ್ ನಾಟ್ ಏಬಲ್ ಟು ಬ್ರಿಂಗ್ ಔಟ್ ಇಸ್ ಪ್ರೊಡಕ್ಟಿವಿಟಿ ಪ್ರಾಪರ್ಲಿ. ಏನಂದ್ರೆ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಇದಕ್ಕಿದಾಗೆ ಲೈಕ್ ಇನ್ನೊಂದು ಪ್ರೊಡಕ್ಟಿವಿಟಿ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್. ಓಕೆ, ಕೆಲಸದಲ್ಲೂ ಲೈಕ್ ಈಸ್ ನಾಟ್ ಏಬಲ್ ಟು ಆಸಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಇನ್ನು ರಿಲೇಶನ್ಶಿಪ್ ಅಲ್ಲಿ ಓಕೆ, ಹೆಂಡತಿ ಬಗ್ಗೆ ತುಂಬಾ ಆಸಕ್ತಿ ಇರೋರಿ ಆಲ್ ಆಫ್ ಅ ಸಡನ್ ಲೈಕ್ ಸ್ವಲ್ಪ ಎಲ್ಲೋ ಏರುಪೇರ್ ಆಗ್ತಾ ಇದೆ, ಸ್ವಲ್ಪ ಲೈಕ್ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಇಟ್ ಈಸ್ ಬೆಟರ್ ಟು ಡೂ ಸಮ್ ಇಂಟ್ರೋಸ್ಪೆಕ್ಷನ್. ನಾನು ಎಲ್ಲೋ ಒಂದ್ ಕಡೆ ಐ ಆಮ್ ಡ್ರೈನಿಂಗ್ ಟು ಮಚ್ ಆಫ್ ಎನರ್ಜಿ ಆನ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ವಿ ಹ್ಯಾವ್ ಟು ಟ್ರೈ ಟು ಅನಲೈಸ್ ಇಟ್. ಇದು ಒಂದಾದ್ರೆ, ಮತ್ತೆ ಇನ್ನೊಂದೇನಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಸರ್ಟನ್ ಅಮೌಂಟ್ ಆಫ್ ಸ್ಟ್ರೆಸ್ ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ, ಬಿಕಾಸ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಸಮ್ ಅಮೌಂಟ್ ಆಫ್ ಸ್ಟ್ರೆಸ್ ಇಸ್ ರಿಕ್ವೈರ್ಡ್. ಆದ್ರೆ ಆ ಒಂದು ಸ್ಟ್ರೆಸ್ ಲೆವೆಲ್ ತೀರಾ ಜಾಸ್ತಿ ಹೈಯರ್ ಲೆವೆಲ್ಗೆ ಹೋಗದೆ ಇರೋ ತರ ಆಪ್ಟಿಮಲ್ ಲೆವೆಲ್ ಅಲ್ಲಿ ಇಟ್ಕೊಂಡು ಲೈಕ್ ವಿ ಶುಡ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್, ಮತ್ತೆ ವಿ ಶುಡ್ ಟ್ರೈ ಟು ಕಮ್ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಲೈಕ್ ಆಫೀಸಲ್ಲಿ ಕೆಲಸ ಮಾಡಿ ಮನೆಗೆ ಹೋದ್ಮೇಲೂ ರಿಲ್ಯಾಕ್ಸ್ಡ್ ಆಗಿರಲ್ಲ, ಅಲ್ಲೂ ಏನೋ ಒಂದು ಟೆನ್ಷನ್. ಸೊ ದಿಸ್ ವಾಟ್ ಹ್ಯಾಪನ್ಸ್, ಇಟ್ ವಿಲ್ ಗೋ ಆನ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಮತ್ತೆ ಇನ್ನೊಂದು ಏನಂದ್ರೆ ಈಗ ಯಾಕೆ ಅಷ್ಟೊಂದು ಸ್ಟ್ರೆಸ್ ಮೇಲೆ ನಾವು ಸ್ಟ್ರೆಸ್ ಮಾಡ್ತಾ ಇದೀವಿ? ದ ರೀಸನ್ ಈಸ್ ಆಲ್ ಆಫ್ ಅಸ್ ಆರ್ ಲೀಡಿಂಗ್ ಅ ವೆರಿ ಆರ್ಟಿಫಿಷಿಯಲ್ ಲೈಫ್ ಅಂತ ಹೇಳ್ಬೋದು. ಓಕೆ, ನಮ್ಮ ಒಂದು ನ್ಯಾಚುರಾಲಿಟಿ ಏನಿದೆ ದಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ಆಲ್ವೇಸ್. ಸಹಜವಾದ ಮತ್ತು ಸರಳವಾದ ಹೌದು ಸ್ಥಿತಿ ಏನಿದೆ, ನಮ್ಮ ಒಂದು ಸರಳ ಸ್ಥಿತಿ ಅಥವಾ ಸ್ವಸ್ಥಿತಿ ಅಂತ ನಾವೇನೇ ಹೇಳ್ತೀವಿ, ಅದನ್ನ ಆ ಒಂದು ಸ್ಥಿತಿಲಿರೋದು ನಾವು ಇನ್ ಅ ಡೇ ಮೇ ಬಿ ಫಾರ್ ಹಾಫ್ ಅನ್ ಅವರ್ ಆರ್ 1 hour. ಓಕೆ, ಮಲ್ಕೊಂಡಿರುವಾಗ ಬಿಟ್ಟು ಇಡೀ ದಿನದಲ್ಲಿ ವಿ ಆರ್ ನ್ಯಾಚುರಲ್ ಓನ್ಲಿ ಫಾರ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್ ಅಷ್ಟೇ. ಥ್ರೂಔಟ್ ದ ಡೇ ವಿಲ್ ಬಿ ಪುಟಿಂಗ್ ಸಮ್ ಫೇಸ್ ಆರ್ ದಿ ಅದರ್. ಓಕೆ, ಯಾರ ಹತ್ರನೂ ಮಾತಾಡುವಾಗ ಏನೋ ಒಂದು ಆರ್ಟಿಫಿಷಿಯಾಲಿಟಿ, ಕೆಲ್ಸದವನ ಹತ್ರ ಮಾತಾಡುವಾಗ ಇನ್ನೊಂದು ಆರ್ಟಿಫಿಷಿಯಾಲಿಟಿ. ಸೊ ಈ ತರ ಹೊರಗಡೆ ಹೋದಾಗ್ಲಂತೂ ದ ವೇ ವಿ ಸಿಟ್, ದ ವೇ ವಿ ಟಾಕ್ ಎಲ್ಲಾನು ಲೈಕ್ ನಮ್ಮ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಏನಿರ್ಬೇಕು ಅದು ಇಲ್ಲದೆ ಎಲ್ಲವೂ ಸಮಾಜದ ಒತ್ತಡ, ಕುಟುಂಬದ ಒತ್ತಡ, ಬೇರೆಯವರ ನಿರೀಕ್ಷೆ ಏನಿದೆ ಅದರ ಪ್ರಕಾರ ನಾವು ನಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಲೈಕ್ ನ್ಯಾಚುರಾಲಿಟಿ ಬೇರೆ, ಬಟ್ ವಾಟ್ ವಿ ಆರ್ ಶೋಯಿಂಗ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಟೆನ್ಷನ್ ಬಿಲ್ಡ್ ಆಗ್ತಾ ಇರುತ್ತೆ. ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಂದ್ರೆ ತುಂಬಾ ವೇಗವಾಗಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಟಾರ್ಗೆಟ್ಸ್ ಇದ್ಬಿಡುತ್ತೆ ಆಫೀಸಸ್ ಅಲ್ಲಿ. ಸೊ ಆ ಟಾರ್ಗೆಟ್ ನ ಮೀಟ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಕೆಲಸ ಕಳ್ಕೊಳ್ತೀವಿ. ಒಂದ್ ಕಡೆ ಭಯ ಬೇರೆ, ಇನ್ನೊಂದ್ ಕಡೆ ಏನಂದ್ರೆ ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಸೊ ಎಲ್ರಿಗೂ ಏನಂದ್ರೆ ಪೊಟೆನ್ಶಿಯಲ್ ಅಂತೂ ಇದೆ, ಸೊ ಅದನ್ನ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿಲ್ಲ ಅಂದ್ರೆ ಲೈಕ್ ದೇ ವಿಲ್ ಬಿ ರಿಮೂವ್ ಫ್ರಮ್ ದ ಜಾಬ್. ಸೊ ಈ ತರ ಒಂದ್ ರೀತಿ ಅಸುರಕ್ಷತೆ ಭಾವನೆ ಒಳಗಡೆ ಭಯ ಬೇರೆ, ಅದ್ರ ಜೊತೆ ಲೈಕ್ ವೇಗವಾಗಿ ಬೇರೆ ಕೆಲಸ ಮಾಡಬೇಕು. ಸೊ ಇಲ್ಲೂ ಅಷ್ಟೇನೆ ಒಂದ್ ರೀತಿಯಾಗಿ ಟೆನ್ಷನ್
ಬಿಲ್ಡ್ ಆಗುತ್ತೆ. ಬಹುಶಃ ಇದು 24 ಗಂಟೆಗಳ ಕ್ರಿಯೆ ಅನ್ಸುತ್ತೆ ಡಾಕ್ಟರ್, ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದು ಒಂದು ಸಮಾಧಾನಕ್ಕೆ, ವಿಶ್ರಾಂತಿಗಾಗಿ ಅಂತ. ಆ ಮಲ್ಕೊಳ್ಳೋವಾಗ್ಲೇ ಬೆಳಗ್ಗೆ ಬೇಗ ಹೇಳ್ಬೇಕು, ನಾಳೆ ಇಷ್ಟು ಕೆಲಸ ಮಾಡ್ಬೇಕು, ಎಚ್ಚರ ಆಗತ್ತೋ ಇಲ್ವೋ, ಆ ಒತ್ತಡದಲ್ಲೇ ನಾವು ಮಲಗ್ತೀವಿ. ಹೌದು ಹೌದು. ಕೋಲ್ಡ್ ಲೇಸರ್ ಥೆರಪಿ ಒತ್ತಡವನ್ನ ನಿಯಂತ್ರಣದಲ್ಲಿಡೋಕೆ ಅಥವಾ ತಡೆಗಟ್ಟೋಕೆ ಎಷ್ಟು ಮಟ್ಟಿಗೆ ಸೂಕ್ತ ಅಥವಾ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಚಿಕಿತ್ಸೆ? ಓಕೆ, ಸ್ಟ್ರೆಸ್ ಅಲ್ಲಿ ಲೈಕ್ ಏನೋ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಯಾವ ಕಾರಣದಿಂದ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಅವ್ರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರಿಗೆ ಏನೋ ಬೇರೆ ಏನೋ ಕಾಯಿಲೆ ಬಂದಿದೆ, ಅದಕ್ಕೇನೆ ದೇ ಆರ್ ಗೆಟಿಂಗ್ ಸ್ಟ್ರೆಸ್ಡ್, ಅಥವಾ ಅವ್ರಿಗೆ ಏನಂದ್ರೆ ಅವ್ರ ಬೈ ಪರ್ಸನಾಲಿಟಿ ಇಟ್ ಸೆಲ್ಫ್ ಲೈಕ್ ಸ್ಟ್ರೆಸ್ಫುಲ್ ಫಾರ್ ಪರ್ಸನಾಲಿಟಿ. ಕೆಲವು ಪರ್ಸನಾಲಿಟಿ ಏನಂದ್ರೆ ಸ್ಮಾಲ್ ಥಿಂಗ್ಸ್ಗೆಲ್ಲ ಮುಂಚೆಯಿಂದನೂ ವರಿ ಆಗ್ತಾ ಇರ್ತಾರೆ, ಆತಂಕ, ಭಯ, ಒಂದು ರೀತಿ ಲೈಕ್ ಏನೋ ಅಷ್ಟೊಂದು ಓಪನ್ ಆಗಿ ಮಾತಾಡೋದಿಲ್ಲ. ಸೊ ಈ ರೀತಿ ಲೈಕ್ ಏನೋ ಯಾವ ಕಾರಣದಿಂದ ಅವ್ರಿಗೆ ಬರ್ತಾ ಇದೆ ಈ ಸ್ಟ್ರೆಸ್ ಅಂತ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಒಂದ್ಸಲಿ ತಿಳ್ಕೊಂಡ ಮೇಲೆ ವಿ ಕ್ಯಾನ್ ಗಿವ್ ದೆಮ್ ಕೋಲ್ಡ್ ಲೇಸರ್ ಥೆರಪಿ, ಪ್ಲಸ್ ವಿ ಹ್ಯಾವ್ ಟು ಗಿವ್ ದೆಮ್ ಅವ್ರ ಕಾರಣ ಏನಿದೆ ಅಂತ ತಿಳ್ಕೊಂಡು ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಡಾಕ್ಟರ್, ಈ ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಲೋಕಲೈಸ್ಡ್ ಚಿಕಿತ್ಸೆ ಅನ್ನುವ ಮಾತನ್ನ ನೀವು ಪ್ರತಿ ಸತಿ ಹೇಳ್ತಿದ್ದೀರಿ. ಅಂದ್ರೆ ಎಲ್ಲೋ ಒಂದು ನೋವು, ಈ ಕೈನ ಈ ಭಾಗದಲ್ಲಿ ನೋವಿದೆ ಅಂದ್ರೆ ಕೋಲ್ಡ್ ಲೇಸರ್ ಥೆರಪಿ ಆ ಭಾಗಕ್ಕೆ ಕೇಂದ್ರೀಕರಣ ಮಾಡಿ ಥೆರಪಿ ಕೊಟ್ಟು ನೀವು ನೋವನ್ನ ನಿವಾರಿಸ್ತೀರಿ. ಆದ್ರೆ ಈ ಸ್ಟ್ರೆಸ್ ವಿಷಯಕ್ಕೆ ಬಂದಾಗ ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಕೋಲ್ಡ್ ಲೇಸರ್ ಥೆರಪಿ ಹೇಗೆ ಇದರಲ್ಲಿ ಅಳವಡಿಸ್ತೀರಿ? ಇಟ್ಸ್ ಅ ಗುಡ್ ಕ್ವೆಶ್ಚನ್. ಏನಂದ್ರೆ ನಾವು ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೇಕಂದ್ರೆ ಲೈಕ್ ಕಿವಿಯಲ್ಲಿ there are many acupressure points. ಸೊ ಆ acupressure points ಏನಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಆರ್ಗನ್ಸ್ ಇನ್ ದ ಬಾಡಿ. ಸೊ ಆ ಪರ್ಟಿಕ್ಯುಲರ್ ಆರ್ಗನ್ಸ್ ನ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ರೆಸ್ ಅಲ್ಲಿ ಲೈಕ್ ವಿ ಆಕ್ಟಿವೇಟ್ ಸರ್ಟನ್ ಪಾಯಿಂಟ್ಸ್ ಇನ್ ದ ಇಯರ್ಸ್. ಆ ಕಿವಿಯಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ಗೆ ಲೇಸರ್ ಲೈಟ್ ನ ಕೊಡ್ತೀವಿ. ಸೊ ಇಟ್ ಆಕ್ಟಿವೇಟ್ಸ್ ದ ಬ್ರೈನ್ ಬೇಸಿಕಲಿ. ಸೊ ಬ್ರೈನ್ ಅಲ್ಲಿ ಲೈಕ್ ಏನೋ ಸ್ಟ್ರೆಸ್ ಅಲ್ಲಿ ಏನಾಗುತ್ತೆ, ಈ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಇಟ್ಸ್ ಅ ಹೆಲ್ತಿ ಹಾರ್ಮೋನ್ ಅಂತ ಹೇಳ್ಬೋದು, ಅಥವಾ ಹೆಲ್ತಿ ಕೆಮಿಕಲ್ ಅಂತ ಹೇಳ್ಬೋದು. ಈ ಕೆಮಿಕಲ್ ತುಂಬಾನೇ ಕಡಿಮೆ ಸೆಕ್ರೇಟ್ ಆಗ್ತಾ ಇರುತ್ತೆ. ಓಕೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಸೆಕ್ರೀಟ್ ಆಗ್ತಾ ಇರುತ್ತೆ ಸ್ಟ್ರೆಸ್ ಅಲ್ಲಿ, ಆದ್ರೆ ಎಂಡಾರ್ಫಿನ್ ಅಂತ ಏನ್ ಹೇಳ್ತೀವಿ ಅದು ತುಂಬಾನೇ ಕಡಿಮೆ ಸೆಕ್ರೀಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ಗೆ ನಾವು ಯಾವಾಗ ಲೇಸರ್ ಲೈಟ್ ಅನ್ನ ಕೊಡ್ತೀವಿ, ಆಗ ಏನಂದ್ರೆ ಎಂಡಾರ್ಫಿನ್ಸ್ ವಿಲ್ ಬಿ ಸೆಕ್ರೀಟೆಡ್ ಮೋರ್. ಸ್ಟ್ರೆಸ್ ಅಥವಾ ಒತ್ತಡವನ್ನ ಕಡಿಮೆಯಾಗಿಸುವ ಸಲುವಾಗಿ ಕಿವಿಯ ಮುಖೇನ ಕೋಲ್ಡ್ ಲೇಸರ್ ಥೆರಪಿ ಚಿಕಿತ್ಸೆ ನಿಜಕ್ಕೂ ಒಂದು ಆಸಕ್ತಿದಾಯಕ ಅಂಶ. ಇದನ್ನ ನಮಗಾಗಿ ತಿಳಿಸ್ತಾ ಇದ್ದಾರೆ ಭಗವಾನ್ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಶ್ಯಾಮಲಾ. ಸಾಕಷ್ಟು ವಿವರಗಳನ್ನ ಇನ್ನೂ ನೀಡೋರಿದ್ದಾರೆ ಬ್ರೇಕ್ನ ಬಳಿಕ. ಸ್ಟ್ರೆಸ್ ಮತ್ತು ಕೋಲ್ಡ್ ಲೇಸರ್ ಥೆರಪಿ ವಿವರಗಳು ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಡಾಕ್ಟರ್ ಶ್ಯಾಮಲಾ ಅವರಿಂದ. ಡಾಕ್ಟರ್, ಇದು ಕಿವಿಯ ಮುಖೇನ ಚಿಕಿತ್ಸೆ, ಆ ಮುಖೇನ ಮನಸ್ಸಿಗೆ ಒಂದು ಸಮಾಧಾನಕರ ಸ್ಥಿತಿ, ಇದು ನಿಜಕ್ಕೂ ತುಂಬಾ ಕುತೂಹಲನ ಕೆರಳಿಸುವಂಥದ್ದು. ಹೇಗೆ ನಿಮಗೆ ಪ್ರತಿಕ್ರಿಯೆ ಗೊತ್ತಾಗ್ತಾ ಹೋಗುತ್ತೆ ಡಾಕ್ಟರ್, ಇದು ಸ್ಟ್ರೆಸ್ ಕಡಿಮೆ ಆಗ್ತಾ ಇದೆ, ಚಿಕಿತ್ಸೆಗೆ ಅವರು ಸ್ಪಂದಿಸ್ತಿದ್ದಾರೆ ಅಂತ? ಅಂದ್ರೆ ಮೊದಲನೇ ಸೆಷನ್ ಅಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತಾ? ಇಲ್ಲ, ಮೊದಲನೇ ಸೆಷನ್ ಅಲ್ಲಿ ಗೊತ್ತಾಗೋದಿಲ್ಲ, ಕ್ರಮೇಣವಾಗಿ ಇದು ಗೊತ್ತಾಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಮೇ ಬಿ ಆಫ್ಟರ್ 6 or 7 ಸೆಷನ್ಸ್ ಅಲ್ಲಿ ಅವರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಲೈಕ್ ಏನೋ ನಾವು ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಪೇಷಂಟ್ಸ್ಗೆ ಏನಂದ್ರೆ ವಿಲ್ ಗೆಟ್ ಕಾರ್ಟಿಸಾಲ್ ಲೆವೆಲ್ ಟೆಸ್ಟೆಡ್. ಸೊ ಆ ಕಾರ್ಟಿಸಾಲ್ ಲೆವೆಲ್ ಏನಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ತಿರ್ಗಾ ರಿಪೀಟ್ ಮಾಡಿಸಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಶೋಯಿಂಗ್ ಲೋವರ್ ವ್ಯಾಲ್ಯೂ. ಓಕೆ, ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಸಿಂಪ್ಟಮ್ಸ್ ಎಲ್ಲಾನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಲೈಕ್ ಸ್ಟ್ರೆಸ್ ಇಂದ ಲೈಕ್ ಏನೋ ದೇ ಆರ್ ಫೀಲಿಂಗ್ ಡಿಪ್ರೆಸ್ಡ್, ಆಲ್ಸೋ ಎಮೋಷನಲ್ ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಕಾಣಿಸ್ಕೊಳ್ಬಹುದು. ಇನ್ನು ಕೆಲವರಿಗೆ ಆತಂಕ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ, ಇನ್ನು ಕೆಲವರಿಗೆ ಒಂದು ರೀತಿ ಭಯ ಇರಬಹುದು. ಸೊ ಇದನ್ನೆಲ್ಲಾನು ಲೈಕ್ ಏನೋ ವಿ ಹ್ಯಾವ್ ಟು ಆಲ್ಸೋ ಗಿವ್ ದಮ್ ಮೆಡಿಸಿನ್ಸ್ನು ಕೊಟ್ಟು ನಾವು ಕೋಲ್ಡ್ ಲೇಸರ್ ಥೆರಪಿನೂ ಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ಬಿ ಏಬಲ್ ಟು ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್ ವೆರಿ ಈಸಿಲಿ. ಇನ್ನು ಕೆಲವರಿಗೆ ಏನಂದ್ರೆ ಪ್ರಿವೆಂಟಿವ್ ಆಗಿ ಸಹ ಕೊಡ್ಬಹುದು. ಅಂದ್ರೆ ಯಾರಿಗೂ ಈ ಒಂದು ಅಷ್ಟೊಂದು ಸಿವಿಯಾರಿಗೆ ಕಾಣಿಸ್ಕೊಳ್ತಾ ಇಲ್ಲ, ಬಟ್ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ನಾನು ತುಂಬಾ ಏನೋ ಸ್ಟ್ರೆಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಈವನ್ ಅವ್ರಿಗೂ ಸಹ ನಾವು ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ಕೊಟ್ಟಾಗ ಏನಂದ್ರೆ ವಿಲ್ ಸ್ಟಾರ್ಟ್ ಗೆಟಿಂಗ್ ಬೆಟರ್ ರಿಸಲ್ಟ್ಸ್. ಡಾಕ್ಟರ್, ಆದ್ರೆ ಒಂದು ಸಂದೇಹ ಇಲ್ಲಿ ಕಾಡುತ್ತೆ, ಏನಂದ್ರೆ ಆಯ್ತು ಈಗ ತುಂಬಾ ಸ್ಟ್ರೆಸ್ ಇದೆ, ನೀವು ಕೋಲ್ಡ್ ಲೇಸರ್ ಥೆರಪಿಗೆ ಒಳಗಾಗಬೇಕು ಅಂತ ನೀವು ಒಂದು ಸಲಹೆನ ಕೊಡ್ತೀರಿ. ಕೋಲ್ಡ್ ಲೇಸರ್ ಥೆರಪಿ ಶುರು ಆಗತ್ತೆ, 1-2 ಸೆಷನ್ ಮುಗಿಸ್ಕೊಂಡು ಬರ್ತಾರೆ.
ಎಲ್ಲೋ ಮನೆ ಬಂದಾಗ ಮತ್ತೆ ಅಲ್ಲಿಲ್ಲೋ ಮನೆಯಲ್ಲಿ ಒಂದು ಒತ್ತಡದ ಸನ್ನಿವೇಶ ಅಥವಾ ಕೆಲಸದ ಸನ್ನಿವೇಶದಲ್ಲಿ ಒತ್ತಡ, ಅಂದ್ರೆ ಆ ಸ್ಥಿತಿ ಮತ್ತೆ ಮರುಕಳಿಸಿದ ಹಾಗೆ. ಎಕ್ಸಾಕ್ಟ್ಲಿ. ಹಾ. ಸೊ ನಾವೇನಂದ್ರೆ ಲೈಕ್ ಒಂದ್ಸಲಿ ಅವ್ರು ನಮ್ಮ ಹತ್ರ ಬಂದಾಗ ಇಟ್ಸ್ ನಾಟ್ ದಟ್ ವಿ ಅಡ್ವೈಸ್ ದೆಮ್ ಓನ್ಲಿ ಕೋಲ್ಡ್ ಲೇಸರ್ ಥೆರಪಿ. ಫಾರ್ ಎಕ್ಸಾಂಪಲ್ ನೀವು ಹೇಳೋ ತರ ಲೈಕ್ ದಟ್ ವಿಲ್ ಬಿ ರಿಲೇಟೆಡ್ ಟು ದರ್ ಡೈಲಿ ಲೈಫ್. ಹೌದು. ಓಕೆ, ಮೇ ಬಿ ಲೈಕ್ ಗಂಡ ಹೆಂಡತಿರಲ್ಲಿ ಜಗಳ ಜಾಸ್ತಿ ಇರ್ಬೋದು, ಅದರಿಂದ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಎಸ್ಪೆಷಲಿ ತಾಯಂದ್ರಿಗೆ ಮಗು ಓದ್ತಾ ಇಲ್ಲ, ಮಗು ಎಕ್ಸಾಮ್ ಬಂತು ಅಂತ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಈ ತರ ಇದ್ದಾಗ ಲೈಕ್ ವಿ ಡಿಡ್ ನೀಡ್ ಟು ಡೂ ಲಾಟ್ ಆಫ್ ಕೌನ್ಸಿಲಿಂಗ್ ಫಾರ್ ದೆಮ್ ಫಸ್ಟ್. ಏನಂದ್ರೆ ನಾವು ಸೈಮಲ್ಟೇನಿಯಸ್ಲಿ ವಿ ಸ್ಟಾರ್ಟ್ ಡೂಯಿಂಗ್ ಇಟ್. ಅಂದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದಾಗ ಲೈಕ್ ಅವರು ಯಾವ ತರ ಉಸಿರಾಡಬೇಕು, ಮತ್ತೆ ಸಮ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಲೈಕ್ ಜಾಕಬ್ಸನ್ ಮಸ್ಕ್ಯುಲರ್ ಇದು ರಿಲ್ಯಾಕ್ಸೇಷನ್ ಎಲ್ಲ ಹೇಳ್ಕೊಡ್ತೀವಿ. ಮತ್ತೆ ಇನ್ನೂ ಒಂದು ಏನಂದ್ರೆ ಹೌ ಟು ಯು ಬಿ ಇನ್ ದ ಪ್ರೆಸೆಂಟ್ ಮೊಮೆಂಟ್. ಆ ಒಂದು ಈಗ ಸ್ಥಿತಿ ಏನಿದೆ ಅದರಲ್ಲಿ ಜಾಸ್ತಿ ಇರೋದು ಹೇಗೆ, ಜಾಸ್ತಿ ಕಾಲ ನಾವು ಆ ಒಂದು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ರೆ ನ್ಯಾಚುರಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅಲ್ಲ ಇದ್ರ ಬಗ್ಗೆ ಎಲ್ಲಾನು ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಯಾಕೆ ಪ್ರಶ್ನೆ ಮೂಡಿ ಬರುತ್ತೆ ಅಂದ್ರೆ ಇವತ್ತು ನಮ್ಮ ಮನೋಭಾವ ಅಥವಾ ಮನೋಸ್ಥಿತಿ ಹೇಗಾಗಿದೆ ಅಂದ್ರೆ ನಾವ್ ಇರೋ ತರನೇ ಇರ್ತೀವಿ, ಎಲ್ಲಾ ಲಘು ಬಗ್ಗೆ ಗಡಿಬಿಡಿ ಎಲ್ಲಾ ಇಟ್ಕೊಂಡಿರ್ತೀವಿ. ಯಾವ್ದೋ ಒಂದು ಥೆರಪಿ ಚಿಕಿತ್ಸೆ ಆದ್ಮೇಲೆ ನಮ್ದೆಲ್ಲ ಸರಿ ಹೋಗ್ಬಿಡ್ಬೇಕು, ಬೇರೆ ಯಾವ ಸಮಸ್ಯೆ ಉಂಟಾಗಬಾರ್ದು. ಮತ್ ನಾವು ಮಾಮೂಲಿ ಮನೆಗೆ ಬಂದ್ಮೇಲೆ ಅಥವಾ ಕಚೇರಿಗೆ ಹೋದ್ಮೇಲೆ ಹಾಗೆ ನಡ್ಕೊಳ್ತೀವಿ. ಆ ಒಂದು ಮನೋಭಾವ ಅಥವಾ ಮನೋಸ್ಥಿತಿ ದಟ್ ಯೂಸ್ ಟು ಬಿ ಲೈಕ್ ಬಿಫೋರ್ ವಿ ಯೂಸ್ ಟು ಥಿಂಕ್ ಲೈಕ್ ದಟ್. ಬರೀ ಮೆಡಿಸಿನ್ ತಗೊಂಡ್ಬಿಟ್ರೆ ಆಯ್ತು ಅಂತ, ಒಂದು ಇಂಜೆಕ್ಷನ್ ತಗೊಂಡ್ ಬಂದ್ಬಿಟ್ರೆ ಆಯ್ತು ಅಂತ. But the present science ಏನೇನಿಲ್ಲ ಅಂದ್ರೆ it is not just medicine which is required. It is that the overall there should be lot of changes which is happening. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಮೊಮೆಂಟ್ ಗೆ ಕಡಿಮೆ ಆಗುತ್ತೆ, ತಿರ್ಗಾ it will reappear. ಸೊ ರಾದರ್ ದನ್ ದಟ್ ಒಂದ್ಸಲಿ ಏನೋ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಆಕ್ಚುಲಿ ಪ್ರಿವೆಂಟಿವ್ ಆಗಿ ಲೈಕ್ ವಿ ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್ ಇನ್ ಯೋರ್ ಲೈಫ್. ಆ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ಡೆಫಿನೆಟ್ ಆಗಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಆಂಬಿಷಿಯಸ್ ಲೆವೆಲ್ ಇಟ್ಕೊಂಡು ಲೈಕ್ ತುಂಬಾ ಓಡ್ತಾ ಇರ್ತಾರೆ, ಲೈಕ್ ಹೆಸರು ಮಾಡಬೇಕು ಅಥವಾ ದುಡ್ಡು ಮಾಡಬೇಕು ಅಂತ, ದೇ ವಿಲ್ ಬಿ ಫೇಸಿಂಗ್ ಲಾಟ್ ಆಫ್ ಸ್ಟ್ರೆಸ್ ಲೆವೆಲ್. ಓಕೆ, ಅಂತವ್ರಿಗೆ ಲೈಕ್ ವಿ ಹ್ಯಾವ್ ಟು ಕೌನ್ಸಿಲ್ ದೆಮ್, ಸೇ ಇಟ್ ಲೈಕ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್, ಯುವರ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್. There's no doubt that you have to be ambitious, but definitely like your ambition should not be killing you, alva. So ಹಾಗಾಗಿ like we will get some basic tests also done like ECG, echo, ಅದನ್ನೆಲ್ಲನೂ ಮಾಡಿಸ್ಲೇಬೇಕಾಗುತ್ತೆ. ಅದ್ರ ಜೊತೆನಲ್ಲಿ we have to do the counseling, and ಅದ್ರ ಜೊತೆನಲ್ಲಿ if they have some other underlying disorder ಏನಾದರೂ ಇದ್ರೆ ಅದನ್ನ ನಾವು ಕರೆಕ್ಟ್ ಮಾಡಬೇಕಾಗುತ್ತೆ, ಜೊತೆಗೆ ಲೇಸರ್ ಥೆರಪಿನೂ ಕೊಡಬೇಕಾಗುತ್ತೆ. ಹೇಗೆ ಚಿಕಿತ್ಸೆ ಯಾವ ಬಗೆಯಲ್ಲಿ ಪರಿಣಾಮ ಬೀರಿದೆ ಡಾಕ್ಟರ್? ಅನೇಕ ಉದಾಹರಣೆಗಳು ನಿಮ್ಗೆ ಇರಬಹುದು, ಎಷ್ಟು ಯಶಸ್ಸನ್ನ ಕಂಡಿದೆ? ಡೆಫಿನೆಟ್ಲಿ ಇಟ್ ಈಸ್ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ಇಟ್ ಈಸ್ ಗಿವಿಂಗ್ ವೆರಿ ಗುಡ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಫಾರ್ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಓಕೆ, ಸೊ ನ್ಯಾಚುರಲಿ ಲೈಕ್ ನಾವು ಕಾರ್ಟಿಸೋಲ್ ಲೆವೆಲ್ನ ಮುಂಚೆನೆ ಟೆಸ್ಟ್ ಮಾಡಿಸಿದ್ರೆ ಡೆಫಿನೆಟ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಫ್ಟರ್ ಸಮ್ ಸೆಷನ್ಸ್ ಇಫ್ ವಿ ರಿಪೀಟ್ ಇಟ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿರುತ್ತೆ, ಆ ಕಾರ್ಟಿಸೋಲ್ ಲೆವೆಲ್ ಏನಿದೆ ಅದು ಕಡಿಮೆ ಆಗಿರುತ್ತೆ. ಮತ್ತೆ ವಿ ಗಿವ್ ದೆಮ್ ಲಾಟ್ ಆಫ್ ಟಿಪ್ಸ್ ಆಲ್ಸೋ ಲೈಕ್ ಹೌ ಟು ಚೇಂಜ್ ದ ಲೈಫ್ ಸ್ಟೈಲ್. ಓಕೆ, ಆ ಲೈಫ್ ಸ್ಟೈಲನ್ನು ಅವ್ರು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ, ಆ್ಯಂಡ್ ಕೆಲವು ಆಕ್ಟಿವಿಟೀಸ್ನು ಕೊಡಬೇಕಾಗುತ್ತೆ ಅವ್ರಿಗೆ. ಓಕೆ, ಫಾರ್ ಎಕ್ಸಾಂಪಲ್ ತುಂಬಾ ಇಂಟ್ರೋವರ್ಟ್ ಇರ್ತಾರೆ ಒಬ್ಬೊಬ್ರು, ಏನನ್ನು ಶೇರ್ ಮಾಡ್ಕೊಳ್ತಾ ಇರಲ್ಲ, ಅಂತವ್ರಿಗೆ ನಾವು ವೆನೆವರ್ ದೇ ಕಮ್ ಫಾರ್ ದ ಸೆಷನ್, ನೋಡಿ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಯು ಶುಡ್ ಫಿನಿಶ್ ದೀಸ್ ಆಕ್ಟಿವಿಟೀಸ್. ದಟ್ ಏನಂದ್ರೆ ನಿಮ್ಮ ರಿಲೇಟಿವ್ಸ್ನ ಯಾರನ್ನೋ ಮೀಟ್ ಮಾಡಿ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಬನ್ನಿ. ಸೊ ಅವ್ರಿಗೇನಂದ್ರೆ ಆ ಧೈರ್ಯನೂ ಇರೋದಿಲ್ಲ. ಓಕೆ, ಸೊ ಅದನ್ನ ನಾವು ಒಂದ್ ರೀತಿ ಲೈಕ್ ಅವ್ರಿಗೆ ಪದೇ ಪದೇ ಹೇಳ್ತಾ ಇರುವಾಗ ಅವ್ರು ಹೋಗಿ ಮಾಡಿದಾಗ ದೇ ವಿಲ್ ಥಿಂಕ್ ದಟ್ ದೇ ಕ್ಯಾನ್ ಆಲ್ಸೋ ಡೂ ಇಟ್. ಸೊ ಹಾಗಾಗಿ ಲೈಕ್ ಆ ಸ್ಟ್ರೆಸ್ ಯಾವ ಕಾರಣಕ್ಕೋಸ್ಕರ ಬಂದಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸ್ಟ್ರೆಸ್ ಅರ್ಥಾತ್ ಒತ್ತಡಕ್ಕಾಗಿ ಕೋಲ್ಡ್ ಲೇಸರ್ ಥೆರಪಿ ಚಿಕಿತ್ಸೆ ವಿವರಗಳನ್ನ ನೀಡ್ತಾ ಇದ್ದಾರೆ ಭಗವಾನ್ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಶ್ಯಾಮಲಾ ಅವರು. ಈಗ ಬ್ರೇಕ್. ಸ್ಟ್ರೆಸ್ ಅರ್ಥಾತ್ ಒತ್ತಡಕ್ಕಾಗಿ ಕೋಲ್ಡ್ ಲೇಸರ್ ಥೆರಪಿ ಚಿಕಿತ್ಸೆ, ಇದು ಎಷ್ಟರ ಮಟ್ಟಿಗೆ ಸಮರ್ಥವಾದ ಪರಿಣಾಮಕಾರಿ ಚಿಕಿತ್ಸೆ ಆದೀತು ಅನ್ನುವ ವಿವರಗಳನ್ನ ಭಗವಾನ್ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಶ್ಯಾಮಲಾ ಅವರು ಇವತ್ತಿನ ಸಂಚಿಕೆಯಲ್ಲಿ ನಮಗಾಗಿ ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ನೀವು ಕಾರಣಗಳನ್ನ ಹುಡುಕಿ ಹೌದು ಕೋಲ್ಡ್ ಲೇಸರ್ ಥೆರಪಿ ಕೊಟ್ಟು ಆ ಮುಖೇನ ಚಿಕಿತ್ಸೆಯನ್ನ ನೀಡಿ ಈ ಸ್ಟ್ರೆಸ್ ಅಥವಾ ಒತ್ತಡವನ್ನ ಕಡಿಮೆ ಮಾಡೋದು ಅನ್ನೋದನ್ನ ಹೇಳಿದ್ದೀರಿ. ಅಂದ್ರೆ ಅದು ನಿಮ್ಮ ಚಿಕಿತ್ಸಾ ವಿಧಾನ. ಎಷ್ಟು ಸಮಯ ಹಿಡಿದಿತ್ತು? ಇಟ್ ಡಿಪೆಂಡ್ಸ್ ಅಪಾನ್ ದ ಸಿವಿಯಾರಿಟಿ. ಅವ್ರ ಕಾರ್ಟಿಸೋಲ್ ಲೆವೆಲ್ ತುಂಬಾ ಜಾಸ್ತಿ ಇದ್ರೆ ದೆನ್ ವಿ ಹ್ಯಾವ್ ಟು ಗಿವ್ ಮೋರ್ ಸೆಷನ್ಸ್.
ಸೊ ಅವ್ರ ಕಾರ್ಟಿಸಾಲ್ ಲೆವೆಲ್ಸ್ ತುಂಬ ಕಡಿಮೆ ಇದ್ರೆ ದೆನ್ ಲೈಕ್ ವಿ ಕ್ಯಾನ್ ಜಸ್ಟ್ ಗಿವ್ ಫ್ಯೂ ಸೆಷನ್ಸ್, ಮೇ ಬಿ 10 ಸೆಷನ್ಸ್ ಆದರೆ ಸಾಕು. ಆದರೆ ತುಂಬ ಜಾಸ್ತಿ ಇರೋರಿಗೆ ದೇ ನೀಡ್ ಅಬೌಟ್ 25 to 30 ಸೆಷನ್ಸ್. ಇನ್ನು ಕೆಲವರಿಗೆ 15 or 20 ಸೆಷನ್ಸ್ ಆದರೂ ಸಾಕು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಸಿವಿಯಾರಿಟಿ. ವೈದ್ಯರ ಹತ್ರ ಹೋಗ್ತಿರುವಾಗ ಎಲ್ಲ ವೈದ್ಯರ ಸಲಹೆ ಸೂಚನೆ ಅಂತೆ ನಡೆಸ್ಕೋತೀವಿ, ಎಲ್ಲ ಸರಿಯಾಗಿದೆ ನೋಡಿ, ಚಿಕಿತ್ಸೆ ಪರಿಣಾಮಕಾರಿಯಾಗಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ನಾವು ಸಹಜ ಸ್ಥಿತಿಗೆ ಬಂದ್ಬಿಡ್ತೀವಿ. ಮತ್ತೊಮ್ಮೆ ಸ್ಟ್ರೆಸ್ ಲೆವೆಲ್, ಮತ್ತೊಮ್ಮೆ ಚಿಕಿತ್ಸೆ ಪಡೆಯಬಹುದಾ? ತುಂಬಾ ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಇವಾಗ ಟ್ರೀಟ್ಮೆಂಟ್ ತಗೊಂಡು ಹೋಗಿರ್ತಾರೆ, ಆಮೇಲೆ ಲೈಕ್ ಮೇ ಬಿ ಆಫ್ಟರ್ 6 or 7 months ಅವ್ರಿಗೇನೋ ಮನೆಯಲ್ಲಿ ತುಂಬಾನೇ ಲೈಕ್ ಸಮ್ ಟ್ರಾಜಿಡಿ ಹ್ಯಾಸ್ ಹ್ಯಾಪನ್ಡ್. ಸೊ ಅವ್ರಿಗೆ ತುಂಬಾ ಲೈಕ್ ಅಗೇನ್ ದೇ ಆರ್ ಫೇಸಿಂಗ್. ಅವಾಗ ಏನಂದ್ರೆ ದೇ ಕ್ಯಾನ್ ಕಮ್ ಫಾರ್ ದ ಫಾಲೋ ಅಪ್. ಅವಾಗ ಇಫ್ ಇಟ್ ಇಸ್ ರಿಕ್ವೈರ್ಡ್ ವಿಲ್ ಗಿವ್ ದೆಮ್ ಫ್ಯೂ ಮೋರ್ ಸೆಷನ್ಸ್. ಅವಾಗ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್. ಯಾಕೆ ಪ್ರಶ್ನೆ ಮೂಡಿ ಬರುತ್ತೆ ಅಂದ್ರೆ, ಬಹುಶಃ ಇನ್ನೂ ಒಂದು ಪ್ರಶ್ನೆ ಆಗಿ ಏನ್ ಮಾಡಬಹುದು, ಯಾವುದೋ ಒಂದು ದೈಹಿಕ ನೋವುಗಳಿಗೂ ಸಹ ನೀವು ಲೇಸರ್ ಥೆರಪಿ ಕೊಡ್ತೀರಿ ಅಂತ ಹೇಳಿದ್ರೆ, ಅದರ ಜೊತೆಗೆ ಈ ಒತ್ತಡ ಸಹ ಇರುತ್ತೆ ಅನ್ಕೊಳ್ಳೋಣ. ನೀವು ಆ ನೋವುಗಳಿಗೂ ಸಹ ಲೇಸರ್ ಥೆರಪಿ ಕೊಡ್ತೀವಿ, ಒತ್ತಡಕ್ಕೂ ಲೇಸರ್ ಥೆರಪಿ ಕೊಡ್ತೀವಿ. ಒಟ್ಟಾರೆ ದೇಹಕ್ಕೆ ಇಷ್ಟೊಂದು ಲೇಸರ್ ಥೆರಪಿ ಚಿಕಿತ್ಸೆ ಆದಾಗ ಏನು ಬೇರೆ ರೀತಿ ಪರಿಣಾಮ ಆಗೋದಾ? ಏನಿರಲ್ವಾ? ಡೆಫಿನೆಟ್ಲಿ ಇಲ್ಲ. ಇದೇನಂದ್ರೆ ಲೇಸರ್ ಲೈಟ್ ಅನ್ನ ನಾವು ಥೆರಪಿಟಿಕ್ ವೇವ್ ಲೆಂತ್ ಅಲ್ಲಿ ಉಪಯೋಗಿಸೋದು. ಫಾರ್ ಎಕ್ಸಾಂಪಲ್ 450 ನ್ಯಾನೋಮೀಟರ್ ಟು 950 ನ್ಯಾನೋಮೀಟರ್ ನಾವು ಈ ಒಂದು ವೇವ್ ಲೆಂತ್ ಅನ್ನ ಉಪಯೋಗಿಸ್ಕೊಂಡು ಲೈಕ್ ವಿ ಗಿವ್ ದ ಟ್ರೀಟ್ಮೆಂಟ್. ಹಾಗಾಗಿ ಸೂಕ್ತವಾ? ಹೌದು. ಹಾಗಾಗಿ ಇಟ್ ಇಸ್ ವೆರಿ ಸೇಫ್. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಸೈಡ್ ಎಫೆಕ್ಟ್ಸ್. ನೀವು ಎಷ್ಟೇ ತಗೊಂಡ್ರು ಲೇಸರ್ ಲೈಟ್ ಅನ್ನ ಇಟ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್. ಕೋಲ್ಡ್ ಲೇಸರ್ ಥೆರಪಿನಲ್ಲಿ ಲೈಕ್ ಇಟ್ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಹೇಳ್ತಾರೆ ಡಾಕ್ಟರ್ ಬಂದು, ಈಗ ಇದಾದ್ಮೇಲೆ ನನಗೆ ತುಂಬಾ ಸಮಾಧಾನ ಅನ್ಸುತ್ತೆ. ಡೆಫಿನೆಟ್ಲಿ ಅದನ್ನ ನಾವು ಎವ್ರಿ ಟೈಮ್ ವಿ ಹ್ಯಾವ್ ಟು ಟೇಕ್ ದೇರ್ ಫೀಡ್ಬ್ಯಾಕ್. ಹೌದು, ಫಾಲೋ ಅಪ್ ಅಂತೂ ವಿ ಶುಡ್ ಡೂ ಇಟ್. ಅದು ನಿಮಗೆ ಸಿಗತ್ತಾ? ಡೆಫಿನೆಟ್ಲಿ ಎವ್ರಿ ಟೈಮ್ ಲೈಕ್ ಮೇ ಬಿ ಲೈಕ್ 3-4 ಸೆಷನ್ಸ್ ಅಲ್ಲಿ ದೇ ಟೆಲ್ ಲೈಕ್ ಇನ್ನೂ ಏನು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು, ಬಟ್ ಆಫ್ಟರ್ವರ್ಡ್ಸ್ ದೇ ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಇಂಪ್ರೂವ್ಮೆಂಟ್. ಒತ್ತಡವನ್ನ ಕಡಿಮೆ ಮಾಡಿಸುವ ಸಲುವಾಗಿ ಕೋಲ್ಡ್ ಲೇಸರ್ ಥೆರಪಿ ಚಿಕಿತ್ಸೆ ವಿವರಗಳನ್ನ ನೀಡಿದ್ದಾರೆ ಭಗವಾನ್ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಶ್ಯಾಮಲಾ ಅವರು. ಒತ್ತಡವನ್ನ ಕಡಿಮೆ ಮಾಡಿದ್ರಲ್ಲ, ಹಾಗಾಗಿ ಒತ್ತಡ ರಹಿತ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಡಾಕ್ಟರ್, ನಿಮಗೋಸ್ಕರ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಅಪರ್ಣ. ಹೇಗಿರಬೇಕು ನಮ್ಮ ಜೀವನ ಶೈಲಿ? ಅತ್ಯಂತ ಆರೋಗ್ಯಕರ ಜೀವನ ವಿಧಾನ ಯಾವುದು? ಇವುಗಳನ್ನ ಪಾಲಿಸಿದಾಗ ಆಗುವ ಅನುಕೂಲಗಳೇನು? ಎಲ್ಲವನ್ನ ಪ್ರತಿ ಸಂಚಿಕೆಯ ಮುಖೇನ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ತಿಳಿಸ್ತಾ ಬರ್ತಿದೆ ಹೆಲ್ತ್ ಪ್ಲಸ್. ಆರೋಗ್ಯ ಮಸ್ತು.